ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಲಾಗ್ ಇದು. ನಿನ್ನೆ ಅಕ್ಕ ಮನೆಯಿಂದ ಬಂದೆ. ಇವತ್ತು ಮನೆ ಬಂದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದೆಲ್ಲ ಮಾಡಿ ಮುಗಿಸಾದ್ಮೇಲೆ ಈಗ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿರೋಂಥದ್ದು. ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಬಂದು ಕುರಿ ತಲೆ ಮತ್ತು ಕಾಲು ಇವತ್ತು ಮಾಡ್ತಾ ಇರೋಂಥ ನಾನ್ ವೆಜ್ ಸ್ಪೆಷಲ್. ಹಸ್ಬೆಂಡ್ ಈಗ ಕುರಿ ತಲೆನ ಕ್ಲೀನ್ ಮಾಡ್ತಾಯಿದ್ದಾರೆ. ಅದನ್ನು ಬೆಂಕಿನಲ್ಲೆಲ್ಲ ಸುಟ್ಟು ತೊಗೊಂಡು ಬಂದಿದ್ದರು. ಅದನ್ನೀಗ ನೀಟಾಗೆಲ್ಲ ವಾಶ್ ಮಾಡ್ತಾಯಿದ್ದಾರೆ. ಈಗ ವಾಶ್ ಮಾಡಿ ಅದನ್ನು ಕಟ್ ಮಾಡೋವಂಥದ್ದು. ಈಗ ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಯಜಮಾನ್ರೆಲ್ಲ ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಚೆನ್ನಾಗಿ ಹೊಚ್ಚಿ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ತಲೆನ. ಯಾಕಂದರೆ ಬ್ಲ್ಯಾಕಾಗೆಲ್ಲ ಸುಟ್ಟಿರ್ತೀರಲ್ವ, ಅದೆಲ್ಲ ಬ್ಲ್ಯಾಕ್ ಎಲ್ಲ ಹೋಗಲಿ ಅಂತೇಳಿ ಚೆನ್ನಾಗಿ ಎಲ್ಲ ಮಾಡ್ತಾಯಿರೋದು. ಇವಾಗ ಹಸ್ಬೆಂಡ್ ಬಂದು ಕಟ್ ಮಾಡ್ತಾಯಿದ್ದಾರೆ. ಕಟ್ ಮಾಡಿ ಅದನ್ನು ಪೀಸ್ ಮಾಡಿ ಅದರಲ್ಲಿರುವಂಥದ್ದನ್ನೆಲ್ಲ ತೆಗಿತಾರೆ. ಮತ್ತು ಇದು ನೋಡ್ತಾ ಕುರಿ ತಲೆಯಲ್ಲಿ ಇರುವಂಥ ಮೆದುಳು ನೋಡ್ತಾ ಇರ್ಬೋದು, ಎಷ್ಟೊಂದಿದೆ ಮೆದುಳು ಅಂತೇಳ್ಬಿಟ್ಟು. ಬಟ್ ಇದನ್ನೆಲ್ಲ ತಿನ್ನೋದಿಲ್ಲ, ಔಟ್ ಸೈಡ್ ಹಾಕ್ತಾರೆ. ಹಸ್ಬೆಂಡ್ ಹಾಗೆ ಕಟ್ ಮಾಡ್ತಾಯಿದ್ರು. ಇಲ್ಲಿ ಮಾಡ್ತಾಯಿದ್ದೀರಿ ಕುರಿ? ಏನು ಕುರಿ? ಅದು ಕುರಿ ತಿಂತೀಯ ನೀನು? ಬನ್ನಿ ಫ್ರೆಂಡ್ಸ್, ಊಟ ಮಾಡಿರೋನು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ನಾಯಿ. ನಾಯಿ ಬಂದು ಸ್ವಲ್ಪ ಹುಷಾರಾಗಿದೆ. ಈಗ ನೋಡ್ತಾ ಇರೋದು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಪರವಾಗಿಲ್ಲ, ಎದ್ದು ಓಡಾಡುತ್ತೆ ಎಲ್ಲನೂ. ಈಗ ಅದು ಬಂದು ಟ್ಯಾಕ್ಟ್ರಿ ಕೆಳಗೆ ಮಲ್ಕೊಂಡಿದೆ. ಸ್ವಲ್ಪ ಪರವಾಗಿಲ್ಲ, ಸುಧಾರಿಸ್ಕೊಂಡು ಎಲ್ಲನೂ. ಬೆಟರ್ ಲಕ್ ಮೊದಲಿಗೆ ಹೇಳಬೇಕು ಅಂದರೆ ಇವಾಗ ಸ್ವಲ್ಪ ಬೆಟರ್ ಲಕ್ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ಸಂಡೇ ಸ್ಪೆಷಲ್ ಏನೆಲ್ಲ ಅಡುಗೆ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತೀನಿ ನಾನು ಹೇಳ್ತಿದ್ದೆ. ಇಲ್ಲಿ ಸಂಡೇ ಇರೋದ್ರಿಂದ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಮಗಳು ನೋಡಿ, ಲೀವ್ ಇದೆ ಅಂದರೆ ಸೈಕಲ್ ತುಳಿಯೋವಂಥದ್ದು, ಮಕ್ಕಳ ಜೊತೆ ಆಡುವಂಥದ್ದು. ಮನೇಲಿ ಸ್ವಲ್ಪ ಹೊತ್ತು ಇವಳು ಇರೋದಿಲ್ಲ. ಹಾಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ಆಟ ಆಡಿ ಮನೆಗೆ ಬರಬೇಕು, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಆಯಿತು ಅಂತೇಳಿ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾಳೆ ಆಟ ಆಡೋಕ್ಕೆ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತಾಳೆ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ವ, ಎಷ್ಟೊಂದು ಡಿಸ್ಟರ್ಬೆನ್ಸ್, ಎಷ್ಟು ಗಲಾಟೆ ಅಂದರೆ ಮನೆ ಹತ್ರ. ಅಷ್ಟು ಜನ ಮಕ್ಕಳಿದ್ದಾರೆ ನಮ್ಮ ಮನೆ ಹತ್ರ. ಎಲ್ಲ ಒಟ್ಟಿಗೆ ಸೇರಿದಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿರ್ತಾರೆ. ಈಗ ಮಗಳು ಸೈಕಲ್ ತೊಳೆಯೋಕೆ ಹೋಗ್ತಾ ಇದ್ದಾಳೆ. ಹಾಗೆ ಬಂದು ತೋರಿಸ್ತೀನಿ. ಅವಳು ಗೇಟ್ ತೆಗಿಯಮ್ಮ ಅಂತ ಹೇಳ್ತಾಯಿದ್ಲು, ಅದಕ್ಕೆ ನಾನು ಗೇಟ್ ತೆಗಿಯೋಕ್ಕೆ ಅಂತ ಬಂದೆ. ಹಸ್ಬೆಂಡು ತಲೆ ಎಲ್ಲ ಕ್ಲೀನ್ ಮಾಡಿ, ಕಟ್ ಮಾಡಿ ಎಲ್ಲ ಪೀಸ್ ಮಾಡ್ತಾಯಿದ್ರು. ಹಾಗೆ ನಾನು ಮಗಳು ನೋಡಿ ಈಗ ಸೈಕಲ್ ತೊಳೆಯೋಕೆ ಹೋಗಿದ್ದಾಳೆ. ಇನ್ನೇ ನಾನು ಹೋಗಿ ಅಡುಗೆ ಮಾಡಬೇಕು ಈಗ, ಯಾಕಂದರೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತಿನ ಅಡುಗೆ. ಫ್ರೆಂಡ್ಸ್, ಇವತ್ತು ಕಾಲು ಸೊಪ್ಪು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ಥರ ಕಾಲು ಸೊಪ್ಪು ಮಾಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಮೆಣಸು, ಬೆಳ್ಳುಳ್ಳಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಈಗ ಕಾಲು ಸೊಪ್ಪು ಮಾಡೋವಂಥದ್ದು ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಹೆಲ್ತಿ ಆಗಿರೋವಂಥ ಕಾಲು ಸೊಪ್ಪು ಇದು. ಹಾಗಾಗಿ ಈಗ ನಾನು ಕಾಲು ಸೊಪ್ಪು ಮಾಡ್ತಾಯಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕಾಲು ಸೊಪ್ಪು ಕುಡಿದ್ರೆ ಈಗ ಬೆನ್ನು ಇರ್ಬೋದು ಮತ್ತು ಸುಸ್ತು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಇವತ್ತು ನಾನು ಕಾಲು ಸೊಪ್ಪು ಮಾಡ್ತಾಯಿದ್ದೀನಿ. ಹಾಗೆ ತಲೆ ಮಾಂಸ ಮಾಡ್ತಾಯಿದ್ದೀನಿ, ರುಬ್ಬಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಹಾಗೆ ಪೌಡರ್ಸ್ ಹಾಕಿ ಮಾಡಿರೋವಂಥದ್ದು ತೋರಿಸಿದ್ದೆ. ಇವತ್ತು ರುಬ್ಬಿ ಮಾಡೋವಂಥದ್ದನ್ನು ತೋರಿಸ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬಿಡೋಣ. ಫ್ರೆಂಡ್ಸ್, ಕಾಲು ಸೊಪ್ಪು ಮಾಡಿ ಕುಡಿಯೋದು ನಿಂಗೆ ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತು ಹುಷಾರಿಲ್ಲ ಇಲ್ಲದೆ ಇರ್ತಾರಲ್ವ, ಅಂಥವ್ರಿಗೆಲ್ಲ ಈ ಥರ ಕಾಲು ಸೊಪ್ಪು ಮಾಡಿಕೊಟ್ರೆ ತುಂಬಾ ಸುಸ್ತು ಆಗಿರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಕಡಿಮೆ ಆಗುತ್ತೆ. ಮತ್ತು ಬ್ಯಾಕ್ ಪೈನ್ ಇರ್ಬೋದು, ಎಲ್ಲದಕ್ಕೂ ಅಷ್ಟೇ ಈ ಥರ ಕಾಲು ಸೊಪ್ಪು ಮಾಡಿ ವಾರಕ್ಕೂ 15 ದಿನಕ್ಕೆ ಒಂದು ಸಲ ಮಾಡಿ ಕುಡಿಯೋದ್ರಿಂದ ತುಂಬ ಆರೋಗ್ಯವಾಗಿ ನಾವು ಕೂಡ ಇರ್ತೀವಿ. ಇವತ್ತು ನಾನು ಕಾಲು ಸೊಪ್ಪು ಬಂದು ಮೆಣಸು, ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಧನೆ ಪೌಡರನ್ನು ಹಾಕಿ ನಾನು ಮಾಡ್ತಾಯಿರೋಂಥ ಕಾಲು ಸೊಪ್ಪು ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಮೆಣಸು, ಬೆಳ್ಳುಳ್ಳಿ ಹೇಳೋಕ್ಕೆ ಇಷ್ಟ ಇಲ್ಲದವರು ಸ್ವಲ್ಪ ಧನೆ ಪೌಡ್ರು, ಖಾರದ ಪೌಡರ್, ಉಪ್ಪು ಹಾಕಿ ರೆಡಿ ಆಗುತ್ತೆ ಕಾಲು ಸೊಪ್ಪು. ಅಷ್ಟರಲ್ಲೇ ನಾವು ತಲೆ ಮಾಂಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಮಸಾಲೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತದೆ. ಲಾಸ್ಟ್ ಟೈಮು ಹಾಗೆ ಪೌಡರ್ಸ್ ಎಲ್ಲ ಹಾಕಿ ಮಾಡೋವಂಥದ್ದು ತೋರಿಸಿದ್ದೆ ತಲೆ ಮಾಂಸ. ಬಟ್ ಈ ಸಲ ಖಾರವನ್ನು ರುಬ್ಬಿ ಮಾಡೋವಂಥದ್ದು. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಎಲ್ಲ ಆಯಿತು. ಅದಕ್ಕೆ ಸ್ವಲ್ಪ ಶುಂಠಿ, ಕಾಯಿ ತುರಿ, ಕರಿಬೇವು, ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಧನೆ ಪುಡಿ ತೊಗೊಳೋಣ.
ಎಷ್ಟು ಬೇಕು ಅಂದರೆ ನಾನು 1.5 kg ತಲೆ ಮಾಂಸ ಇದೆ, ಅದಕ್ಕೆ ತಕ್ಕಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಈಗ ಇದೆಲ್ಲ ಫ್ರೈ ಎಲ್ಲ ಆಗಿದೆ, ಅದಕ್ಕೆ ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು. ಈಗ ಗ್ರೈಂಡ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಇವತ್ತಿನ ಮಸಾಲೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಲೆ ಮಾಂಸಕ್ಕೆ ಮಸಾಲೆಯನ್ನು ರೆಡಿ ಮಾಡಿಟ್ಟಿದ್ದೀನಿ. ಇನ್ನೇನಿದು ಒಗ್ಗರಣೆ ಹಾಕಿ ಬೇಯಿಸಿಡೋಣ. ಈಗ ಬೆಂದಿರೋಂಥ ಮಸಾಲೆ ನೋಡ್ತಾ ಇರೋದು ಎಷ್ಟೊಂದು ಚೆನ್ನಾಗೆಲ್ಲ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಮಸಾಲೆ ರೆಡಿ ಆಯಿತು. ಈಗ ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಲಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಮಾಂಸವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಂಥದ್ದು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಈಗ ಫ್ರೈ ಎಲ್ಲ ಆಗಿರೋ ಅಂಥ ಅದಕ್ಕೆ ಮಾಂಸವನ್ನು ಹಾಕ್ಕೊಳ್ಳೋಣ. ಅದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಳ್ಳೋಂಥ ಖಾರವನ್ನು ಹಾಕ್ಕೊಳ್ಳೋ ಅಂಥದ್ದು. ಈಗ ಮಾಂಸ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿಟ್ಟಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಟಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ತಲೆ ಮಾಂಸ ತಿನ್ನೋದ್ರಿಂದ ಯಾಕಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಇರೋದಿಲ್ಲ. ಮಾಂಸ ತೊಗೊಂಡಾಗ ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ, ತುಂಬಾ ಕೊಬ್ಬಿನಂಶ ಇರೋದ್ರಿಂದ ತಿನ್ನೋದಕ್ಕೆ ಹೆಚ್ಚಾಗುತ್ತೆ. ಬಟ್ ಈ ತಲೆ ಮಾಂಸದಲ್ಲಿ ಆ ಥರ ಎಲ್ಲ ಏನಿರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಂತ ವಾಟರ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನಾನು ತಲೆ ಮಾಂಸನ ಮಾಡ್ತಾಯಿದ್ದೀನಿ. ತುಂಬ ತೆಳ್ಳಗೆ ಇದ್ದರೆ ಸಾಂಬಾರು ಚೆನ್ನಾಗಿರೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ. ಆ ಕಾರಣಕ್ಕೆ ನಾನು ಕಮ್ಮಿ ವಾಟರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸಿಡುವಂಥದ್ದು. ಈಗ ನೋಡಿ, ನಾನು ವಾಟರೆಲ್ಲ ಹಾಕಿಟ್ಟಿದ್ದೀನಿ. ಇನ್ನೇನು ಕುಕ್ಕರ್ ಮುಚ್ಚಳ ಹಾಕಿ ಬೇಯಿಸಿಡ್ತೀನಿ. ಅಷ್ಟರಲ್ಲಿ ಇಲ್ಲಿ ಕಾಲು ಸೊಪ್ಪಕ್ಕೆ ಬೇಯಿಸಿಟ್ಟಿದ್ನಲ್ವ, ಇನ್ನೇನು ಕಾಲು ಸೊಪ್ಪೆಲ್ಲ ರೆಡಿಯಾಗಿದೆ. ಈಗ ಕಾಲು ಸೊಪ್ಪು ರೆಡಿಯಾಗಿದೆ. ಅದನ್ನು ಬಗ್ಸೋಣ. ನೋಡೋದಕ್ಕೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಮಾಂಸ ಚೆನ್ನಾಗಿ ಬೆಂದು ಅದರಲ್ಲಿ ಇರುವಂಥ ಎಲ್ಲ ಸಾರ ಎಲ್ಲ ಬಿಟ್ಟಿದೆ. ಈಗ ಅದನ್ನು ಬಗ್ಸಿ ಬೇರೆ ಪಾತ್ರೆಯಲ್ಲಿ ಇಡೋಣ. ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರ ಇದೆ. ನಾನು ಏನು ಖಾರ ರುಬ್ಬಿದ್ದೆ ತಲೆ ಮಾಂಸಕ್ಕೆ, ಸೇಮ್ ಅದೇ ಖಾರನೇ ಸ್ವಲ್ಪ ಎತ್ತಿಟ್ಟಿದ್ದೆ. ಅದೇ ಖಾರವನ್ನು ಹಾಕಿ ಈಗ ಅದಕ್ಕೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ನೋಡಿ, ಕಾಲು ಸೊಪ್ಪು ರೆಡಿಯಾಗಿದೆ. ಇವತ್ತು ನಾನು ಮಾಡಿರೋಂಥ ಕಾಲು ಸೊಪ್ಪು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಮಿಸ್ಟೇಕ್ ಏನಾಯಿತು ಅಂತ ಹೇಳ್ತೀನಿ. ಹಸ್ಬೆಂಡ್ಗೆ ಸೂಪ್ ಕುಡಿಯೋಕ್ಕೆ ಅಂತ ಕೊಟ್ಟೆ. ಬಟ್ ಅವರು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಉಪ್ಪು ಮುಂದಾಯಿತು ಅಂತ ಹೇಳಿದ್ರು. ನೀವು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕಮ್ಮಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕಾಲು ಸೊಪ್ಪು. ಈಗ ನಾನು ಕಾಲೆಲ್ಲ ಬೆಂದಿರುತ್ತೆ ಅಲ್ವಾ, ಅದಕ್ಕೆ ರುಬ್ಬಿಟ್ಕೊಂಡಂಥ ಖಾರವನ್ನು ಹಾಕಿ ಮಿಕ್ಸ್ ಮಾಡಿ ಈಗ ವಿಸಿಲ್ಲು ಬೇಕಿಡ್ತೀನಿ. 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಇನ್ನೇನು ರೆಡಿ ಆಯಿತು ಕಾಳು ಸಾಂಬಾರು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಇನ್ನೇನು ಕಾಳು ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಷ್ಟರಲ್ಲಿ ತಲೆ ಮಾಂಸ ಎಲ್ಲ ಬೆಂದಿದೆ. ಈಗ ನೋಡ್ತಾ ಇರ್ಬೋದು, ಬೆಂದಿರೋವಂಥ ತಲೆ ಮಾಂಸ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿತ್ತು. ಮತ್ತು ನೋಡೋಕ್ಕೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗೆ ಮಾಡಿರುವಂಥದ್ದು. ಯಾಕಂದರೆ ತೆಳ್ಳಗೆಲ್ಲ ಮಾಡಲಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ತೆಳ್ಳಗೆ ಎಲ್ಲನೂ. ಗಟ್ಟಿಯಾಗಿರೋದ್ರಿಂದ ಆ ಗೊಜ್ಜಿನಲ್ಲಿ ತಿನ್ನೋದ್ರಿಂದ ತುಂಬ ಖುಷಿಯಾಗುತ್ತೆ, ಅದಕ್ಕೆ ಮಾಡಿರೋಂಥದ್ದು. ಇಲ್ಲಿ ತಲೆ ಮಾಂಸ ರೆಡಿ, ಹಾಗೆ ಇಲ್ಲಿ ಕಾಲೆಲ್ಲ ಬೆಂದಿದೆ. ಬೆಂದಾದ್ಮೇಲೆ ನೋಡಿ, ಸಾಂಬಾರು ಕೂಡ ಇದು ಸಾಂಬಾರು ರೆಡಿ ಆಯಿತು. ಇನ್ನೇನು ಊಟ ಮಾಡುವಂಥದ್ದು. ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ಮುದ್ದೆ ರೆಡಿ ಆಗಿದ ತಕ್ಷಣ ಊಟಕ್ಕೂ ರೆಡಿ. ಈಗ ಎಲ್ಲ ರೆಡಿ ಆದಮೇಲೆ ತೋರಿಸ್ತಾ ಇರೋವಂಥದ್ದು ಮುದ್ದೆ, ಕಾಳು ಸಾಂಬಾರು, ತಲೆ ಮಾಂಸ, ಅದಕ್ಕೆ ಸೌತೆಕಾಯಿ ಎಲ್ಲವನ್ನು ಇಟ್ಟಿದ್ದೀನಿ. ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬನೇ ಚೆನ್ನಾಗಿ ಬಂದಿತ್ತು. ಸಾಂಬಾರಂತೂ ತಿನ್ನೋಣ ಅನಿಸೋದು, ಅಷ್ಟು ಆಸೆ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು. ಕಾಲು ಸಾರಿಗಿಂತ ತಲೆ ಮಾಂಸ ತುಂಬ ಚೆನ್ನಾಗಿ ಬಂದಿತ್ತು. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ತಲೆ ಮಾಂಸ ಮತ್ತು ಕಾಲು ಸೊಪ್ಪು ಸಾಂಬಾರು ಎಲ್ಲ ಯಾವ ಥರ ಇತ್ತಂತ ಕಮೆಂಟಲ್ಲಿ ಬರ್ತಿರಿಸಿ. ಇಷ್ಟ ಆಗದೆ ಹೋದರೆ ಕಮೆಂಟಲ್ಲಿ ಬರ್ತಿರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಖಂಡಿತ ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ.
ಇವತ್ತು ನಾನು ಮಾಡಿರೋಂಥ ಅಡುಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂತ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಾಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.